ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ನೆಲಮಂಗಲದ ಬಳಿ ಸೈಟ್ ವಿಸಿಟ್ಗೆ ಹೋದಂಥ ಸಮಯ, ಒಳ್ಳೆ ಶುಭ ಶಕುನಗಳು, ಸುತ್ತ ಇರುವಂತಹ ವಾತಾವರಣ, ಗೋಮಾತೆಗಳ ದರ್ಶನ, ಈ ಎಲ್ಲವೂ ಕೂಡ ಶುಭ ಸೂಚನೆಯನ್ನ ನೀಡ್ತಾ ಇತ್ತು. ಪಶ್ಚಿಮದ ರಸ್ತೆ ಇರುವಂತಹ ಈ ನಿವೇಶನದಲ್ಲಿ ಫಲವತ್ತಾದಂತಹ ಭೂಮಿ, ಅಲ್ಲಿರುವಂತಹ ಧನಾತ್ಮಕ ಮತ್ತು ಋಣಾತ್ಮಕವಾಗಿರುವಂತಹ ಎನರ್ಜಿಯನ್ನ ಪರೀಕ್ಷೆ ಮಾಡಿದ್ವಿ. ತದನಂತರ ಭೂಮಿಯ ಸುವಾಸನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಶುಭ, ಅಶುಭ, ಮಧ್ಯಮ ಅನ್ನುವಂಥ ರೀತಿಯಲ್ಲಿ ಭೂಮಿ ಲಕ್ಷಣಗಳಿರುತ್ತೆ. ಆ ನಿಟ್ಟಿನಲ್ಲಿ ಆ ಮಣ್ಣಿನ ಪರೀಕ್ಷೆಯನ್ನ, ಸುವಾಸನೆಯನ್ನ ನೋಡಿದಂಥ ಸಂದರ್ಭದಲ್ಲಿ ಬಹಳ ಶುದ್ಧವಾಗಿತ್ತು. 29ನೇ ತಾರೀಕು ಭೂಮಿ ಪೂಜೆಯನ್ನ ಮಾಡಲಿಕ್ಕೆ ತಿಳಿಸಿದ್ದೇವೆ. ಅಲ್ಲಿ ಸ್ವಲ್ಪ ಹಳ್ಳಿಯ ವಾತಾವರಣ ಇರೋದ್ರಿಂದ ಅವರಿಗೆ ಒಂದಷ್ಟು ಹಸುಗಳನ್ನ ಸಾಕ್ಲಿಕ್ಕೆ ಒಂದು ಕೊಟ್ಟಿಗೆಯನ್ನ ಪಶ್ಚಿಮದಲ್ಲಿ ನಿರ್ಮಾಣ ಮಾಡಿ 5 ರಿಂದ 8 ಅಡಿಗಳಷ್ಟು ಮಧ್ಯದಲ್ಲಿ ಸ್ಥಳಾವಕಾಶವನ್ನ ಮಾಡಿ, ಮತ್ತೆ ಪೂರ್ವದಲ್ಲಿ ವಾಸ ಮಾಡಲಿಕ್ಕೆ ಉತ್ತರದ ದ್ವಾರವಿರುವ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ನಕ್ಷೆಯನ್ನ ಕೂಡ ಪರಿಶೀಲನೆ ಮಾಡಿ ಕೊಟ್ಟಿರುವಂತದ್ದು. ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂತಹ ಮತ್ತು ನಿವೇಶನಗಳಿಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ಮುಂದಿನ ದಿನಗಳಲ್ಲಿ ಮಾಡುವ ಪ್ರಯತ್ನವನ್ನ ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.